ಯದುಕುಲದ ವೃಷ್ಣಿಗಳುಳ ಬಂದೊದವಿಹನು ವಸುದೇವ ತನಯನ ಪದವಿಯಲಿ ಪಾಂಡವರೊಳ್ ಅರ್ಜುನ ದೇವನಾಗಿಹನು ಮದವಳಿದ ಮುನಿಗಳುಳು ನಾನೇ ವಿದಿತ ವೇದವ್ಯಾಸನಾಗಿಹೇ ತುದಿಗೆ ಕವಿಗಳುಳು ಅಧಿಕ ಶುಕ್ರಾಚಾರ್ಯ ನಾನೆಂದ ಭಗವಂತನ ಈ ಕೃಷ್ಣಾವತಾರವನ್ನು ನಾವು ಎಲ್ಲ ಅವತಾರಗಳಿಗಿಂತ ವಿಭಿನ್ನವಾಗಿ ನೋಡ್ತೇವೆ. ಯಾಕೆಂದರೆ ಕೃಷ್ಣಾವತಾರ ಸಂಪೂರ್ಣ ಅವತಾರ. ಅದರಲ್ಲಿ ಎಲ್ಲ ರೀತಿಯ ನವರಸಗಳನ್ನು ನಾವು ನೋಡ್ತೇವೆ. ಕೃಷ್ಣನ ಒಂದು ಯುಕ್ತಿಯನ್ನು ನಾವು ನೋಡ್ತೇವೆ. ಅವನ ಯುಕ್ತಿಯಿಂದಲೇ ಭೂಮಿಯ ಭೂಭಾರವನ್ನು ಅವನು ಇಳಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನಾವು ಒಂದೊಂದು ಅವತಾರದಲ್ಲಿ ಕೇವಲ ಒಂದು ಗುಣವನ್ನು ನಾವು ನೋಡ್ತೇವೆ. ಅದು ಕೃಷ್ಣಾವತಾರದಲ್ಲಿ ಎಲ್ಲ ರೀತಿಯ ಗುಣಗಳನ್ನು, ಮಾನವ ಸಹಜ ಚೇಷ್ಟೆಗಳನ್ನು, ಎಲ್ಲದರ ಒಂದು ಸಮ್ಮಿಶ್ರಣವೇ ಕೃಷ್ಣಾವತಾರ. ಹಾಗಾಗಿ ಅದನ್ನು ಸಂಪೂರ್ಣ ಅವತಾರ ಅಂತ ಹೇಳುವಂಥದ್ದು. ಹಾಗೆ ವೃಷ್ಣಿ ವಂಶದ ವಾಸುದೇವ ಪುತ್ರ ರೂಪಿಯಾಗಿ ನಾನು ಲೀಲೆಯಿಂದ ಈ ದ್ವಾಪರ ಯುಗದಲ್ಲಿ ಪ್ರಕಟನಾಗಿದ್ದೇನೆ ಪಾರ್ಥ. ಹಾಗೆ ಪಾಂಡವರಲ್ಲಿ ನಾನು ಮಧ್ಯಮ ಪಾಂಡವ, ಪಾರ್ಥನ ಸ್ವರೂಪ ನಾನಾಗಿದ್ದೇನೆ ಅಂತ ಹೇಳ್ತಾನೆ. ಅಂದರೆ ಪಾಂಡವರು 5 ಜನರು ದೇವಾನುದೇವತೆಗಳ ಕೃಪಾಶೀರ್ವಾದದಿಂದ ಜನಿಸಿದ್ದವರಾದರೂ ಯಮಧರ್ಮನ ಅಂದರೆ ಧರ್ಮಾತ್ಮನಾದಂತಹ ಯುಧಿಷ್ಠಿರ ಇದ್ದರೂ ಸಹ ಪಾರ್ಥನ ಸ್ವರೂಪ ನಾನು ಅಂತ ಹೇಳ್ತಾನೆ ಪರಮಾತ್ಮ. ಅಂದರೆ ಕೃಷ್ಣಾರ್ಜುನರು ನಾರಾಯಣ ಸ್ವರೂಪರಾಗಿದ್ದಾರೆ. ಇಂದು ಭೂಲೋಕದ ಭೂಭಾರ ಇಳಿಸೋದಕ್ಕೆ ಬಂದಿರೋವಂಥದ್ದು. ಹಾಗಾಗಿ ಇಬ್ಬರಲ್ಲೂ ಭೇದ ಭಾವ ಅನ್ನೋದಿಲ್ಲ, ಇಬ್ಬರೂ ಒಂದೇ ಅನ್ನೋಂಥ ರೂಪದಲ್ಲಿ ಇಲ್ಲಿ ಹೇಳ್ತಾ ಬರ್ತಾನೆ ಭಗವಂತ. ಹಾಗೆ ಮುನಿಗಳಲ್ಲಿ ವೇದವ್ಯಾಸ ನಾನಾಗಿದ್ದೇನೆ ಅಂತ. ಈ ವೇದವ್ಯಾಸರು ಅಂತ ಹೇಳಿದ್ರೆ ಅವ್ರು ಎಷ್ಟು ಮಹಾಮಹಿಮರು ಅಂದರೆ ಇಂದಿಗೂ ಸಹ ನಾವು ವ್ಯಾಸ ಪೂರ್ಣಿಮೆ ಅಂತ ಹೇಳಿ, ವ್ಯಾಸ ಪೂರ್ಣಿಮೆಯನ್ನೇ ಗುರು ಪೌರ್ಣಿಮೆ ಅಂತ ಕೂಡ ಹೆಸರಿನಲ್ಲಿ ನಾವು ಗುರುಗಳನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ಈ ವೇದವ್ಯಾಸರು ಎಲ್ಲ ವೇದಶಾಸ್ತ್ರಗಳನ್ನು ಮನನ ಮಾಡಿ ಅದನ್ನೆಲ್ಲ ವಿಂಗಡಿಸಿದಂತಹ ಮಹಾಮಹಿಮರು. ಅವರು ಭಗವಂತನ ಅಂಶ ಸ್ವರೂಪಿಯೇ ಆಗಿದ್ದಾರೆ. ವಿಷ್ಣುವಿನ ಅಂಶವೇ ವೇದವ್ಯಾಸರು ಕೂಡ ಆಗಿದ್ದಾರೆ. ಹಾಗಾಗಿ ಮುನಿಗಳಲ್ಲಿ ನಾನು ವೇದವ್ಯಾಸ ಸ್ವರೂಪಿಯಾಗಿದ್ದೇನೆ. ಕವಿಗಳಲ್ಲಿ ಶುಕ್ರಾಚಾರ್ಯರು ಅಂತ ಹೇಳ್ತಾರೆ. ಶುಕ್ರಾಚಾರ್ಯರು ಅಂದರೆ ದೈತ್ಯ ಗುರುವಲ್ವೇ? ಅದು ಹೇಗೆ ಶುಕ್ರಾಚಾರ್ಯರು ಅಂದರೆ ಅವರು ಅಸುರ ಗುರು ಆದರೂ ಸಹ ಮಹಾನ್ ಪಂಡಿತನಾಗಿರ್ತಾರೆ. ಹಾಗೆ ಶುಕ್ರನೀತಿ ಅನ್ನುವಂಥ ಮಂತ್ರಗಳ ಅವರು ಬರೆದಿರುವಂತಹ ಶುಕ್ರನೀತಿ ಅನ್ನುವಂಥ ಮಂತ್ರಗಳು ತುಂಬ ಪ್ರಸಿದ್ಧಿಯಾಗಿರುವಂಥದ್ದು. ಶಂಕರನ ವರದಿಂದ ಸಂಜೀವಿನಿ ವಿದ್ಯೆಯನ್ನು ಕಲಿತು ಜರಾ ಮರಣರಹಿತರಾಗಿ ದೃಢ ಶರೀರರಾಗಿರ್ತಾರೆ ಶುಕ್ರಾಚಾರ್ಯರು. ಹಾಗಾಗಿ ಶುಕ್ರಾಚಾರ್ಯ ಸ್ವರೂಪ ನಾನು. ದಮನ ಮಾಡುವವರ ದಂಡ, ದಮನ ಅಂದರೆ ನಿಗ್ರಹಿಸಬೇಕು ಅಂತ ಅವರಲ್ಲಿ ಏನಾದರೂ ಒಂದು ಶಕ್ತಿ ಇರಬೇಕು, ದಂಡ ಇರಬೇಕಲ್ಲ, ಆ ದಂಡ ಸ್ವರೂಪಿಯೇ ನಾನಾಗಿದ್ದೇನೆ ಪಾರ್ಥ ಅಂತ ಹೇಳ್ತಾ ಇದ್ದಾನೆ. ಜಯ ಗಳಿಸುವವರ ಇಚ್ಛೆಯುಳ್ಳವರ ನೀತಿಯೂ ಕೂಡ ನಾನಾಗಿದ್ದೇನೆ. ಗೋಪ್ಯವಾಗಿಡಲು ಭಾವಗಳ ರಕ್ಷಕನಾದ ಮೌನ ನಾನು. ಅಂದರೆ ಏನಾದರೂ ರಹಸ್ಯವಾಗಿ ಇಡಬೇಕು ಅಂದರೆ ಮೌನವಾಗಿರಬೇಕು. ಇಲ್ಲಾಂದರೆ ಅದು ತುಟಿ ಬಿಚ್ಚರೆ ಅದು ರಹಸ್ಯವಾಗಿ ಉಳಿಯೋದಿಲ್ಲ, ಅದು ಜಗಜ್ಜಾಹೀರವಾಗಿಬಿಡುತ್ತೆ. ಹಾಗಾಗಿ ಮೌನವಾಗಿರೋದು ಎಷ್ಟು ಕಷ್ಟ ಅಂತ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿದೆ. ಅಂದರೆ ಒಂದು ಹೆಣ್ಮಕ್ಳು ಹೆಣ್ಣಿಗೆ ಗೊತ್ತಾದರೆ ನಿಜವಾಗ್ಲೂ ಅವ್ರಿಗೆ ಯಾವ ಒಂದು ರಹಸ್ಯವನ್ನಾಗಲಿ ಗೋಪ್ಯತೆಯನ್ನಾಗಲಿ ಕಾಪಾಡೋಲ್ಲ. ಏನಾದರೂ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಆ ರಹಸ್ಯವನ್ನು ಜಗಜ್ಜಾಹೀರ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಅಂದರೆ ಒಂದು ಲೋಕ ಜನನಿತವಾಗಿರುವಂಥ ಒಂದು ವಿಚಾರಗಳು, ಉದಾಹರಣೆಗಳನ್ನು ತೆಗೆದುಕೊಂಡು ನಾವು ಅರ್ಥ ಮಾಡ್ಕೊಳ್ಳೋವಂಥದ್ದು. ಅಂದರೆ ಈಗ ಹೆಣ್ಮಕ್ಳು ಗಂಡ್ಮಕ್ಳು ಅಂದರೆ ಯಾವ ಭೇದವೂ ಇಲ್ಲ, ಯಾರಲ್ಲೂ ರಹಸ್ಯ ಕಡಿಮೆ ಉಳಿಯುವಂಥದ್ದು. ಹಾಗಾಗಿ ಮೌನ ಕೂಡ ನಾನಾಗಿದ್ದೇನೆ. ಜ್ಞಾನವಂತರ ತತ್ವಜ್ಞಾನವೂ ಸಹ ನಾನೇ ಆಗಿದ್ದೇನೆ ಭಗವಂತ ಅಂತ ಹೇಳಿ ಭಗವಂತ ಪಾರ್ಥನಿಗೆ ಪದೇ ಪದೇ ತನ್ನ ಮಹಿಮೆ, ಮಹತ್ವ, ಲೀಲೆಗಳನ್ನು ಹೇಳ್ತಾ ಬರ್ತಾ ಇದ್ದಾನೆ. ಮತ್ತು
ಸಕಲಭೂತಕ್ಕಾವುದೊಂದು ಅವ್ಯಕ್ತ ಕಾರಣವೆನಿಸುತ್ತಿಹುದು ಆ ನಿಖಿಲ ವಿಶ್ವದ ಬೀಜವಾ ನೆನೆಸಿರ್ಪೆನ್ ಎನ್ನಿಂದ ಪ್ರಕಟದಿಂಬೇರನಿಸಿ ತೋರುವ ಸಕುತಿ ವಿಡಿದ ಚರಾಚರಂಗಳು ಯುಕುತಿಂ ಭಾವಿಸಲು ಬಿಟ್ಟ ಕೆಲ್ಲೆಂದನು ಅಸುರಾರಿ. ನಾವು ಭಕ್ತರಾಗಿರುವಂಥವರು ಭಗವಂತ ಇರ್ಬೋದು, ದೇವಿ ಇರ್ಬೋದು, ಅವಳನ್ನು ನಾವು ಆರಾಧನೆ ಮಾಡಬೇಕಾದ್ರೆ ಸಕಲವೂ ನೀನೇ, ಸರ್ವವೂ ನೀನೇ ಅಂತ ಹೇಳಿ ನಾವು ಹೇಳ್ತೀವಲ್ಲ, ಹಾಗೆ ಭಗವಂತ ಎಲ್ಲದರಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ ಅನ್ನೋದನ್ನು ಪದೇ 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 ಕೃಷ್ಣ ಪರಮಾತ್ಮ ಹೇಳ್ತಾನೆ ಬರ್ತಾ ಇದ್ದಾನೆ. ಹಾಗೆ ಎಲ್ಲ ಸಮಸ್ತ ಚರಾಚರ ಜೀವಕೋಟಿಗೆ ಆಧಾರವಾಗಿರುವಂಥವನು ಭಗವಂತ. ಎಲ್ಲದರ ಮೂಲ ಧಾತು ಅಂದರೆ ಬೀಜ ಅಂತ ನಾವೇನಿರ್ತೀವಿ, ಯಾವುದೇ ಒಂದು ಪ್ರಾರಂಭದ ಒಂದು ಮೊಳಕೆ ಹೊಡೆಯೋದು ಅಂದರೆ ಬೀಜ. ಹಾಗಾಗಿ ಬೀಜ ಸ್ವರೂಪ ನಾನೇ ಆಗಿದ್ದೇನೆ ಅಂತ ಹೇಳೋದು. ಹಾಗಾಗಿ ವಿಷ್ಣುವನ್ನು, ಆ ಭಗವಂತನನ್ನು ಸನಾತನ ಬೀಜ, ಅವಿನಾಶಿ ಬೀಜ ಅಂತ ಕೂಡ ಭಗವಂತನನ್ನು ಸಂಬೋಧನೆ ಮಾಡ್ತಾರೆ. ಅರ್ಜುನ ಹೇಳ್ತಾನೆ, ಅರ್ಜುನ ನೀನು ಎಲ್ಲೇ ಹೋಗು, ಏನೇ ನೋಡು, ಏನೇ ಚಿಂತನೆಯನ್ನು ಮಾಡ್ತಾ ಇರೋ, ಆದರೆ ಎಲ್ಲ ಚಿಂತನೆಯಲ್ಲೂ ನೀನು ಉತ್ಕೃಷ್ಟವಾಗಿ ಯೋಚನೆ ಮಾಡು. ನನ್ನನ್ನು ಎಲ್ಲೆಲ್ಲಿ ಕಾಣ್ಬೋದು, ಹೇಗೆ ಕಾಣ್ಬೋದು ಅನ್ನೋದನ್ನು ನೀನು ಯೋಚನೆ ಮಾಡು. ಹೀಗೆ ಅಂದರೆ ನಾನೆಲ್ಲ ಉತ್ಕೃಷ್ಟವಾದ ಸ್ಥಾನದಲ್ಲಿ ನಾನಿದ್ದೇನೆ, ನೀನು ಉತ್ಕೃಷ್ಟವಾಗಿ ಯೋಚನೆ ಮಾಡುವಂಥ ಭಗವಂತ ಹೇಳ್ತಾನೆ. ಅದೇ ರೀತಿ ನಾವು ಮನುಷ್ಯರಾದವರು ಸಹ ಯಾವ ಸಣ್ಣತನವನ್ನು ಬಿಟ್ಟು ನಾವು ದೊಡ್ಡದಾಗಿ ಯೋಚನೆ ಮಾಡಬೇಕು, ದೊಡ್ಡತನವನ್ನು ಅಳವಡಿಸ್ಕೊಳ್ಬೇಕು ಅಂತ ಕೂಡ ಒಂದು ಸಂಕೇತ ರೂಪದಲ್ಲಿ ಅವನು ಹೇಳ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಅಂದರೆ ಎಲ್ಲ ಶ್ರೇಷ್ಠವಾಗಿರೋದ್ರಲ್ಲೆಲ್ಲ ನಾನಿದ್ದೇನೆ ಅಂದರೆ ನಾವು ಸಹ ಯೋಚನೆ ಮಾಡಬೇಕು, ಶ್ರೇಷ್ಠವಾಗಿರೋ ಹಾಗೆ ನಾವು ನಮ್ಮ ಜ್ಞಾನ ಮಟ್ಟವನ್ನು ಆ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ. ಹಾಗೆ ನನ್ನ ಒಂದು ದಿವ್ಯವಾದ ವಿಭೂತಿಗಳಿಗೆ, ಲೀಲೆಗಳಿಗೆ, ಮಹಿಮೆಗಳಿಗೆ ಅಂತ್ಯ ಅನ್ನೋದೇ ಇಲ್ಲ. ಎಲ್ಲವನ್ನು ಸಹ ನಾನು ವಿಸ್ತಾರವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಕೇವಲ ಆಯ್ದ ಭಾಗಗಳು ಅಂದರೆ ಕೆಲವು ಇದು ತುಂಬ ವಿಶೇಷವಾಗಿರುವಂಥದ್ದು ಅಂತ ನಾನೇನು ತೆಗೆದುಕೊಂಡು ಹೇಳಿದ್ದೇನೆ ಅದನ್ನೂ ಸಹ ಸಂಕ್ಷಿಪ್ತವಾಗಿ ಹೇಳಿರುವಂಥದ್ದು, ಅದನ್ನೂ ಸಹ ನಾನು ವಿಸ್ತಾರವಾಗಿ ಹೇಳ್ತಾ ಇಲ್ಲ ಅಂತ. ಏಕದೇಶಿ ಅಂತ ಹೇಳಿದ್ರೆ ಸಂಕ್ಷಿಪ್ತ. ನಾನು ಏನು ಹೇಳಿದ್ದೇನೋ ಅದನ್ನು ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೇನೆ. ಹೇಳೋದು ತುಂಬ ಇದೆ, ಆ ಹೇಳೋದನ್ನು ಸಹ ನಾನು ವಿಸ್ತಾರವಾಗಿ ಹೇಳಿಲ್ಲ, ಅದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗೆ ಪಂಚಭೂತಗಳಾದಂತಹ ಆಕಾಶ, ಭೂಮಿ, ನೀರು, ಅಗ್ನಿ, ಗಾಳಿ, ಇವುಗಳಲ್ಲಿ ನಾವು ಎಷ್ಟೆಲ್ಲ ಇದೆ, ಒಂದು ಅಳತೆ ಪ್ರಮಾಣವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಈಗ ಎಷ್ಟೆಲ್ಲ ಗಾಳಿ ಇದೆ ಅದನ್ನು ನಾವು ಅಳತೆ ಮಾಡೋದಕ್ಕೆ ಸಾಧ್ಯವ? ಖಂಡಿತ ಇಲ್ಲ. ಹಾಗೆ ಭಗವಂತನ ಲೀಲೆಯನ್ನು ಸಹ, ಅವನ ಮಹಿಮೆಯನ್ನು, ಅವನ ಒಂದು ಶ್ರೇಷ್ಠತೆಯನ್ನು ನಾವು ಈ ಒಂದು ಪ್ರಮಾಣದಲ್ಲಿ, ಯಾವುದೇ ಒಂದು ಲೆಕ್ಕಾಚಾರದಲ್ಲಿ ಅಳೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಎಷ್ಟೋ ಜನ್ಮಗಳು ಎತ್ತಿದ್ರೂ ಸಹ ಅದು ಸಾಲೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಲ್ಲದೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೂ ನಮಗೂ ಆ ಒಂದು ಬುದ್ಧಿಯೋಗ ಅನ್ನೋದು ಇರಬೇಕು. ಅದೇ ಭಗವಂತ ಆಗಿದ್ದಾಗ ಮಾತ್ರ ಸಾಧ್ಯ ಆಗತ್ತೆ. ನಾನೆಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನಪ್ಪ, ಕೇಳು ಅಂತ ಹೇಳಿ ಮತ್ತೆ ಮುಂದುವರಿಸ್ತಾನೆ. ಆವವಾವು ವಿಭವ ಚೆಲುವಿಂ ತೀವಿಕೊಂಡಿಹ ತೇಜದುನ್ನತಿ ಭಾವದಿಂ ನೆರೆ ಮೆರೆಯುತಿಹುವು ಆ ಸಕಲ ವಸ್ತುಗಳು ಭಾವಿಸಲು ಎನ್ನ ಘನ ತೇಜೋ ವಿಶೇಷಾಂಶಗಳಿಂದ ಉಪಜೀವಿಸುತ್ತಲಿಹುದೆಂದು ತಿಳಿ ನೀನಂದನ ಸುರಾರಿ. ಶ್ರೀಕೃಷ್ಣ ಭಗವಂತನ ಈ ಎಲ್ಲ ಬೋಧನೆಗಳನ್ನು ನಾವು ಕೇಳ್ತಾ ಹೋದರೆ ನಮಗೆ ಜಗದ್ಗುರು ಶ್ರೀ ಶಂಕರಾಚಾರ್ಯರ ತತ್ವ ಏನಿದೆ, ಅದ್ವೈತ ತತ್ವ ಏನಿದೆ, ಅದು ಎಷ್ಟು ಚೆನ್ನಾಗಿ ಗೋಚರವಾಗತ್ತೆ. ಅವರು ನಿಜವಾಗ್ಲೂ ಅವರು ಶಂಕರ ಸ್ವರೂಪರೇ ಆಗಿದ್ದಾರೆ.
ಹಾಗಾಗಿ ಆ ಅದ್ವೈತ ತತ್ವ ಅನ್ನೋದೇನಿದೆ ಅದೆಲ್ಲವನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗಾಗಿ ಹೇಳುವಂಥದ್ದು ಹರಿಹರರಲ್ಲಿ ಭೇದವೇ ಇಲ್ಲ. ಹರಿಯನ್ನು ಪೂಜೆ ಮಾಡಿದ್ರೆ ಹರ ತುಂಬ ಸಂತೋಷ ಪಡ್ತಾನಂತ, ಹರನನ್ನು ಪೂಜೆ ಮಾಡಿದ್ರೆ ಹರಿ ತುಂಬ ಖುಷಿ ಪಡ್ತಾನಂತ. ಹರಿಹರರಲ್ಲಿ ನಾವು ಭೇದವನ್ನೇ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಹೇಳುವಂಥದ್ದು. ಹಾಗೆ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿಬಿಟ್ಟಿದ್ದಾನೆ, ಶಂಕರನ ಸ್ವರೂಪ ನಾನೇ ಅಂತ ಹೇಳಿದ ಮೇಲೆ ಭೇದವೇ ಇಲ್ಲ. ಹಾಗಾಗಿ ಹರಿಹರರಲ್ಲಿ ಭೇದ ಅನ್ನೋದನ್ನು ನಾವು ನೋಡೋದಕ್ಕೆ ಆಗಲ್ಲ. ಇಲ್ಲಿ ಅದ್ವೈತ ತತ್ವವನ್ನು ಎಷ್ಟು ಚೆನ್ನಾಗಿ ಭಗವಂತ ಸಾಕ್ಷಾತ್ ಕೃಷ್ಣನೇ ಹೇಳಿಬಿಟ್ಟಿದ್ದಾನೆ ಅಂದರೆ ನಾವು ಎಲ್ಲೂ ಭೇದ ಭಾವವನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಪ್ರಾಣಿ ಇರ್ಬೋದು, ಜೀವಿ ಇರ್ಬೋದು, ಜಡವಸ್ತು ಇರ್ಬೋದು, ಐಶ್ವರ್ಯ, ಶೋಭೆ, ಕಾಂತಿ, ಬಲ, ತೇಜಸ್ಸು, ಪರಾಕ್ರಮ ಅಥವಾ ಈ ಬೇರೆ ಯಾವುದೇ ಪ್ರಕಾರದ ಒಂದು ಶಕ್ತಿ ಇರ್ಬೋದು, ಅದರೆಲ್ಲದರಲ್ಲೂ ಸಹ ಭಗವಂತನ ಒಂದು ಸತ್ವ ಗುಣ ಇದೆ. ಹಾಗಾಗಿ ಅದು ತೇಜಸ್ಸಿಂದ ಕೂಡಿದೆ, ಶಕ್ತಿಯುತವಾಗಿದೆ, ಬಲಯುತವಾಗಿದೆ ಅಂತ ಹೇಳಿ ನಾವು ಹೇಳೋವಂಥದ್ದು. ಏನಿದೆ ಆ ಭಗವಂತನ ತೇಜಸ್ಸಿನ ಅಂಶ ಏನಿದೆ, ನಾವು ಹೇಗೆ ತಿಳ್ಕೊಳ್ಬೇಕು, ನಮ್ಗೆ ಹೇಗೆ ಅದು ಮನವರಿಕೆ ಆಗುತ್ತೆ ಅಂದರೆ, ನಾವೀಗ ಏನೋ ಒಂದು ಸ್ವಿಚ್ ಹಾಕಿದ್ರೆ ಫ್ಯಾನ್ ಓಡುತ್ತೆ ಅಂದರೆ ಅದರಲ್ಲಿ ಯಾವುದೋ ಒಂದು ಶಕ್ತಿ ಪ್ರವಹಿಸಿದರೆ ಮಾತ್ರ ತಾನೇ ಅದು ಓಡೋದಕ್ಕೆ ಸಾಧ್ಯ. ನೀರನ್ನು ಮೇಲೆ ಕೆತ್ತೋದಕ್ಕಾದರೆ ಸಾಧ್ಯ. ಅಲ್ಲದೆ ನಾವು ರಾಕೆಟನ್ನೇ ಚಂದ್ರಗ್ರಹಕ್ಕೆ ಬಿಡ್ತೀವಿ, ಮಂಗಳ ಗ್ರಹಕ್ಕೆ ಬಿಡ್ತೀವಿ ಅಂದರೆ ಆ ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರಿ ಅದು ಹೋಗುತ್ತೆ ಅಂದರೆ ಅದು ಎಷ್ಟು ಶಕ್ತಿ ಇರಬೇಕು, ಅದೆಷ್ಟು ವೈಜ್ಞಾನಿಕತೆ ಇರಬೇಕು, ತಂತ್ರಜ್ಞಾನ ಇರಬೇಕು. ಆ ಒಂದು ಶಕ್ತಿಯ ಆ ಒಂದು ಶಕ್ತಿ ಏನಿದೆ ಅದರ ಸ್ವರೂಪವೇ ಭಗವಂತ ಆಗಿರ್ತಾನೆ. ಅದೇ ರೀತಿ ಅವನು ಎಲ್ಲೋ ಒಂದು ಕಡೆ ಇದ್ದಾನೆ. ಅವನು ಆನ್ ಮಾಡಿದ್ರೆ ನಾವು ಓಡ್ತೇವೆ, ಇಲ್ಲಾಂದರೆ ನಾವು ಸುಮ್ಮನೆ ಕೂತ್ಕೊಳ್ತೇವೆ ಅಷ್ಟೇ. ಅವನ ಶಕ್ತಿ, ಆ ಒಂದು ಶಕ್ತಿಯಿಂದವೇ ಎಲ್ಲವೂ ನಡೀತಾ ಇರುವಂಥದ್ದು ಅನ್ನೋದನ್ನು ಹೇಳ್ತಾನೆ. ಹಾಗೆ ಒಂದು ಪ್ಲೇನ್ ಇರ್ಬೋದು, ಒಂದು ರೇಡಿಯೋ ಇರ್ಬೋದು, ಟಿ ವಿ ಇರ್ಬೋದು, ಎಷ್ಟೆಲ್ಲ ತಂತ್ರಜ್ಞಾನ, ಅದೆಲ್ಲ ಒಂದು ಶಕ್ತಿ ಇದೆ. ಆ ಶಕ್ತಿಯ ಸ್ವರೂಪವೇ ಭಗವಂತ ಆಗಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ಒಂದು ಚೇತನ ಚರಾಚರ ವಸ್ತುಗಳೆಲ್ಲ ಆ ಭಗವಂತನ ಒಂದು ಅಂಶ ಇರೋದ್ರಿಂದ ಅದರ ಅಸ್ತಿತ್ವವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ. ಅದು ಇಷ್ಟೆಲ್ಲ ಹೇಳಿ ಒಂದೇ ಒಂದು ಸೆಂಟೆನ್ಸ್ ಹೇಳ್ತಾನೆ ಭಗವಂತ, ಈ ಸಮಸ್ತ ಜಗತ್ತನ್ನು ಸಹ ನನ್ನ ಯೋಗ ಶಕ್ತಿಯ ಒಂದು ಅಂಶದಿಂದ, ಒಂದೇ ಒಂದು ಅಂಶ, ಈ ಜಗತ್ತನ್ನೆಲ್ಲ ನಾನು ಪಾಲನೆ ಮಾಡ್ತಿದ್ದೇನೆ ಅಂದರೆ ಯೋಗ ಶಕ್ತಿಯ ಒಂದೇ ಒಂದು ಅಂಶದಿಂದ ನಾನು ನಿನ್ನನ್ನು ಧರಿಸ್ಕೊಂಡಿದ್ದೇನೆ, ಅಷ್ಟನ್ನು ನೀನು ಅರ್ಥ ಮಾಡ್ಕೋ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಮತ್ತು ಅಲ್ಲದಿರಬೇಣ್ ನಿನಗೆ ನಾಂ ಪೇಳ್ದೆಲ್ಲವನು ನೀನರಿಯುವುದರಿಂದ ಎಲ್ಲ ಫಲ ನಿನಗೇನು ನೆಲೆಯಾಗಿರದು ಬೇಳುವೊಡೆ ನಿಲ್ಲದೆ ಎನ್ನೊಂದೇ ಕದೇಶದ ಸಲ್ಲಲಿತ ಸತ್ವದಲ್ಲಿ ಜಗವಿದನೆಲ್ಲವನು ಧರಿಸಿಹೆನು ಜಗವಿದನೆಲ್ಲವನು ಧರಿಸಿಹೆನು ಭಾರತ ಮಲ್ಲ ಕೇಳೆಂದ ಭಗವದ್ಗೀತೆಯ ಈ ಒಂದು 10ನೇ ಅಧ್ಯಾಯ ವಿಭೂತಿ ಯೋಗದಲ್ಲಿ ಕಳೆದ ಎಲ್ಲ ಅಧ್ಯಾಯಗಳ ಒಂದು ಸಂಕ್ಷಿಪ್ತ ರೂಪವನ್ನು ಈ ಒಂದು ಅಧ್ಯಾಯದಲ್ಲಿ ಕೊಡ್ತಾ ಹೋಗ್ತಾನೆ. ತುಂಬ ವಿಶೇಷವಾಗಿರೋದು ಭಗವಂತನ ಎಷ್ಟೆಲ್ಲ ಲೀಲೆ ಮಹಿಮೆ ಎಲ್ಲವನ್ನೂ ಸಹ ಈ ಒಂದು ಯೋಗದಲ್ಲಿ, ವಿಭೂತಿ ಯೋಗದಲ್ಲಿ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದರಲ್ಲೂ ಅರ್ಜುನನ ಮೇಲಿನ ಪ್ರೀತಿಯಿಂದ ಪದೇ ಪದೇ ನಾನು ಹೇಳ್ತಿದ್ದೇನೆ ನೀನು ಕೇಳು ಅಂತ ಹೇಳಿ ಪ್ರೀತಿ ಪ್ರೇಮವನ್ನು ಸಹ ಭಗವಂತ ತೋರಿಸ್ತಾನೆ. ಅಲ್ಲದೆ ನಾನು ಏನೇನಿದೆ ಎಲ್ಲವೂ ಸಹ ನನ್ನ ಒಂದು ಯೋಗ ಶಕ್ತಿಯ ಅಂಶ, ಅದನ್ನು ನೀನು ಅರ್ಥ ಮಾಡ್ಕೊ ಅಂತ ಕೂಡ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ. ಎಷ್ಟೆಲ್ಲ ವಿಭೂತಿಗಳು, ಅವನ ಮಹಿಮೆಗಳು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ಅವನಿಗೂ ಇರಬೇಕಲ್ಲ. ಹಾಗಾಗಿ ಭಗವಂತ ಯಾರಿಗೆ ಹೇಳಬೇಕು ಅವರಿಗೆ ಹೇಳ್ತಾ ಇದ್ದಾನೆ. ಯಾರ್ಯಾರಿಗೂ ಹೇಳಿದ್ರೆ ಅದಕ್ಕೆ ಅರ್ಥವೇ ಇರೋಲ್ಲ. ಇಂತಹ ಘನವಾದ ವಚನ, ಶ್ರೇಷ್ಠ ವಚನ ಯಾರಿಗೆ ಅರ್ಥ ಆಗುತ್ತೋ, ಯಾರಿಗೆ ಅದು ಸೂಕ್ತವೋ ಅವ್ರಿಗೆ ಹೇಳ್ತಾ ಇದ್ದಾನೆ. ಅದ್ರ ಜೊತೆಗೆ ಅವನು ಕೇಳಿದ್ರಿಂದ ಹೇಳ್ತಾ ಇದ್ದಾನೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಸುಮ್ಮನೆ ಯಾರ್ಯಾರಿಗೂ ಏನೇನೋ ಒಂದು ಉಪದೇಶ ಕೊಡೋದಲ್ಲ. ಅಂದರೆ ಮಾನವರಾಗಿರೋ ನಾವು
ನಮ್ಮ ಉಪದೇಶ ಯಾರಿಗೂ ಬೇಡ. ಭಗವಂತ ಅವ್ನು ನಡೆಸ್ತಾ ಇದ್ದಾನೆ, ಯಾವ ಕಾಲಕ್ಕೆ ಏನೇನಾಗಬೇಕು ಅದೆಲ್ಲ ಅವನು ಮಾಡ್ತಾನೆ. ನಾವು ಏನು ಹೇಳಬಾರ್ದು, ಕೇಳಿದ್ರೆ ಹೇಳಬೇಕು. ಯಾಕೆಂದರೆ ಹೇಳಿದಾಗಲೇ ಹೇಳೋ ಮಾತಿಗೆ ಬೆಲೆ ಇರುತ್ತೆ ಹೊರತು ಪುಕ್ಸಟ್ಟೆ ಉಪದೇಶಕ್ಕೆ ಯಾವ ಅರ್ಥವೂ ಇರೋದಿಲ್ಲ. ಹಾಗಾಗಿ ಭಗವಂತ ಇಲ್ಲಿ ಪಾರ್ಥ ಅವನು ಶ್ರದ್ಧೆ ಭಕ್ತಿಯಿಂದ ಕೇಳ್ತಿದ್ದಾನೆ. ನಾನು ಕೇಳಿದಷ್ಟು ನನಗಿನ್ನೂ ಬಾಯಾರಿಕೆ ಜಾಸ್ತಿ ಆಗ್ತಿದೆ, ಹೇಳು ಅಂತ ಕೇಳ್ತಾ ಇದ್ದಾನೆ. ಅಲ್ಲಿ ಬೆಲೆ ಇದೆ, ಅಲ್ಲಿ ಸೂಕ್ತವಾದ ಜಾಗ ಇದೆ. ಹಾಗಾಗಿ ಭಗವಂತ ಎಲ್ಲವನ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಸೂಕ್ತವಾದಂತಹ ಪಾರ್ಥ ಕೂಡ ಕೇಳಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ಅದನ್ನು ನಾವು ಕೇಳಿ ನಾವು ಕಿಂಚಿತ್ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈ ಒಂದು ಒಳ್ಳೆಯ ಜಾಗದಲ್ಲಿ, ಪರಿಷತ್ತಿನ ಒಂದು ಜಾಗದಲ್ಲಿ ನಮಗೆ ಈ ಒಂದು ವಿಚಾರವನ್ನು, ಭಗವಂತನ ಮಹಿಮೆಯನ್ನು, ವಿಭೂತಿಯನ್ನು ಹೇಳೋದಕ್ಕೆ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಸಹ ಹಾಗೂ ದಕ್ಷಿಣಾಮೂರ್ತಿಯವರು, ಶೈಲಜಾ ಅವರು ಎಲ್ಲರಿಗೂ ಸಹ ನಾವು ಈ ಥರ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ.